ಈ ಸಮಾಜದಲ್ಲಿ ಸಾಕಷ್ಟು ಧರ್ಮಗಳಿವೆ. ಎಲ್ಲ ಧರ್ಮಗಳಿಗೂ ಧಾರ್ಮಿಕ ಗ್ರಂಥಗಳು, ಧಾರ್ಮಿಕ ಕೇಂದ್ರಗಳು, ಆ ಧರ್ಮದ ಜ್ಞಾನವನ್ನು ಪ್ರಚಾರ ಮಾಡಲು ಧಾರ್ಮಿಕ ವಿದ್ವಾಂಸರು ಕೂಡ ಇದ್ದಾರೆ. ಅದರಂತೆ ಇಸ್ಲಾಂ ಧರ್ಮದ ಧಾರ್ಮಿಕ ವಿದ್ವಾಂಸರಾಗಿದ್ದಾರೆ ಉಲಮಾಗಳು. ಈ ಸಮಾಜದಲ್ಲಿ ಇಸ್ಲಾಂ ಧರ್ಮವನ್ನು ಬೋಧನೆ ಮಾಡಬೇಕಾದದ್ದು, ಜನರಿಗೆ ಹೇಳಿಕೊಡಬೇಕಾದದ್ದು, ಇಸ್ಲಾಮಿನ ಧಾರ್ಮಿಕ ಜಾಗೃತಿಯನ್ನು ಮೂಡಿಸಬೇಕಾದದ್ದು ಉಲಮಾಗಳಾಗಿದ್ದಾರೆ. ಇತ್ತೀಚಿನ ಮಾಧ್ಯಮಗಳಲ್ಲಿ ನಡೆಯುವ ಕೆಲವೊಂದು ಡಿಬೇಟ್ಗಳನ್ನು ಕಾಣುವಾಗ ನನಗನ್ನಿಸುತ್ತೆ, ಇಸ್ಲಾಮಿನ ಬಗ್ಗೆ ಬಾಲಪಾಠ ಇಲ್ಲದವರು ಕೂಡ ಟೋಪಿ ಹಾಕಿ ಮುಸಲ್ಮಾನರ ಹೆಸರನ್ನು ಹೇಳಿ ಮಾಧ್ಯಮದಲ್ಲಿ ಇಸ್ಲಾಮಿನ ಬಗ್ಗೆ, ಕುರ್ಆನಿನ ಬಗ್ಗೆ, ಪೈಗಂಬರವರ ಬಗ್ಗೆ ಮಾತಾಡ್ತಾರಲ್ವಾ, ಅವರಿಗೆ ತುಸು ಜ್ಞಾನವು ಇಲ್ಲ ಅನ್ನೋದನ್ನು ಅವರ ಮಾತುಗಳಿಂದ ಗಮನಿಸಬೇಕು. ಅವರೆಲ್ಲರೂ ಕೂಡ ಬಹುತೇಕರು ಒಂದು ರಾಜಕೀಯ ಪಕ್ಷದ ಹಿನ್ನೆಲೆಯಿಂದ ಬಂದವರನ್ನುವ ಸತ್ಯವನ್ನು ಈ ಸಮಾಜ ಅರ್ಥ ಮಾಡಿಕೊಳ್ಬೇಕು. ವರ್ತಮಾನ ಕಾಲಘಟ್ಟದಲ್ಲಿ ಇಸ್ಲಾಮನ್ನು ಕಲಿಯಬೇಕಾದದ್ದು, ಕುರ್ಆನನ್ನು ಕಲಿಯಬೇಕಾದದ್ದು, ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ವಚನಗಳನ್ನು ಕಲಿಯಬೇಕಾದದ್ದು ಉಲಮಾಗಳಿಂದ ಹೊರತುಪಡಿಸಿ ರಾಜಕೀಯ ಕೈಗೊಂಬೆಗಳಾದ ನಾಮಧಾರಿ ಮುಸ್ಲಿಮ್ಗಳಿಂದ ಅಲ್ಲ ಅನ್ನೋದನ್ನು ನಾವು ತಿಳಿದುಕೊಳ್ಬೇಕಾಗಿದೆ. ಈ ಕಾಲಘಟ್ಟದಲ್ಲಿ ನಮಗೆ ಇಸ್ಲಾಮನ್ನು ಅರ್ಥ ಮಾಡಿಕೊಳ್ಳಲು, ತಿಳಿಯಲು ಏಕೈಕ ದಾರಿ ಅದು ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಶೇಖುನಾ ಸುಲ್ತಾನುಲ್ ಉಲಮ AP ಉಸ್ತಾದರಾಗಿದ್ದಾರೆ. ಸೈಯದ್ ಜಿಫ್ರಿ ಮುತ್ತುಕೋಯ ತಂಗಳುಸ್ತಾದರಾಗಿದ್ದಾರೆ. ಕಾರಣ ಇವರು ಕುರ್ಆನನ್ನು ಅಧ್ಯಯನ ಮಾಡಿದ್ದಾರೆ, ಇವರು ಹದೀಸ್ಗಳನ್ನು ಅಧ್ಯಯನ ಮಾಡಿದ್ದಾರೆ. ಜೀವನವನ್ನೇ ಇಸ್ಲಾಮಿನ ಇಲ್ಮಿಗಾಗಿ ಮೀಸಲಿಟ್ಟು ಅವರು ಆ ಒಂದು ಇಲ್ಮನ್ನು ಕಲಿತಿದ್ದಾರೆ. ಆದ್ದರಿಂದ ಯಾರಿಂದ ಇಸ್ಲಾಮನ್ನು ಕಲಿಯಬೇಕು ಅವರಿಂದಲೇ ಇಸ್ಲಾಮನ್ನು ಕಲಿಯಿರಿ. ಅವರ ಮೂಲಕ ಇಸ್ಲಾಮಿನ ಒಂದು ಕಾರ್ಯಕ್ರಮಗಳು ಈ ಸಮಾಜದಲ್ಲಿ ನೀವು ಮಾಡಿರಿ ಅನ್ನುವ ಮಾತನ್ನು ಸಮಾಜದ ಜೊತೆ ನಾನು ಬೇಡಿಕೆಯಾಗಿ ಇಡುತ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ.